ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ದೇವಸ್ಥಾನಕ್ಕೆ ಯಾವ ದಿನ ಯಾವ ಸಮಯದಲ್ಲಿ ಹೋದರೆ ಶುಭವಾಗುವಂಥದ್ದು, ಒಳ್ಳೆಯದಾಗುವಂಥದ್ದು ಅನ್ನೋದ್ರ ಬಗ್ಗೆ ಉಪಯುಕ್ತ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ತುಂಬ ಮಂದಿ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಿದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ಫ್ರೀ ಆಗಿರುತ್ತೆ, ದುಡ್ಡು ಗಿಡ್ಡು ಏನೂ ಹೋಗೋದಿಲ್ಲ, ಯೋಚನೆ ಮಾಡಬೇಡಿ. ಹಾಗೆಯೇ ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಥರದ ವಿಡಿಯೋ ಇಲ್ಲಿ ಬರುತ್ತೆ. ಖಂಡಿತವಾಗ್ಲೂ ಇದು ಉಪಯುಕ್ತವಾಗಿರುತ್ತೆ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ. ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರ ನಾನು ಅಲ್ಲೇ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಹಾಗೂ ಕುರುಗಜ್ಜ ದೇವದ ಆಶೀರ್ವಾದನೂ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಬಟನ್ ಇರುತ್ತೆ, ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಏನೇ ಒಂದು ಸಮಸ್ಯೆ ಇದ್ದರೂ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಹಾಕೋದರ ಜೊತೆಗೆ ರಾಶಿ ನಕ್ಷತ್ರವನ್ನು ಹಾಕೋದನ್ನು ಮರಿಬೇಡಿ. ಹಾಗೆಯೇ ಕೆಲವರು ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ಮಾತ್ರ ಹಾಕಿ ಜ್ಯೋತಿಷ ಹೇಳಿ, ಭವಿಷ್ಯ ಹೇಳಿ ಅಂತ ಹೇಳ್ತೀನಿ. ಆದರೆ ನೀವು ಪರ್ಟಿಕ್ಯುಲರ್ ಆಗಿ ಯಾವ ವಿಷಯದ ಬಗ್ಗೆ ಕೇಳಬೇಕು ಅಂತ ಇರ್ತೀರಿ ಅದನ್ನು ಡೀಟೇಲಾಗಿ ಬರೆದು ಕಳುಹಿಸಿ. ಖಂಡಿತವಾಗ್ಲೂ ಸಮಯದ ಅಭಾವ ಇದ್ದರೂ ಕೂಡ ಪ್ರತಿಯೊಬ್ಬರಿಗೂ ಉತ್ತರಿಸೋಕ್ಕೆ ನಾನು ಟ್ರೈ ಮಾಡ್ತಾನೇ ಇರ್ತೀನಿ ಪ್ರತಿ ಸಲ. ಕೆಲವೊಂದು ಪ್ರಶ್ನೆ ಬಿಟ್ಟು ಹೋಗಿರ್ಬೋದು, ಅಥವಾ ನಾನು ಹೇಳ್ತೇನೆ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ನಮೂದಿಸಿದ್ರೆ ನಾನು ಉತ್ತರಿಸೋಕ್ಕಾಗಲ್ಲ ಅಂತ. ಹಾಗೆಯೇ ಪ್ರತಿಯೊಬ್ಬರ ಜೊತೆ ಪ್ರತಿಯೊಂದು ಪ್ರಶ್ನೆಗೂ ನಾನು ಎಷ್ಟೇ ಕಷ್ಟ ಆದರೂ ಕೂಡ, ಎಷ್ಟೇ ಸಮಯದ ಅಭಾವ ಇದ್ದರೂ ಕೂಡ ಉತ್ತರಿಸ್ತಾ ಇರ್ತೇನೆ. ನೀವು ಖಂಡಿತವಾಗ್ಲೂ ಹಂಚ್ಕೋಬಹುದು. ಹಾಗೆಯೇ ದೇವಸ್ಥಾನಕ್ಕೆ ಭೇಟಿ ನೀಡಲು ಅದರದ್ದೇ ಆದ ಪ್ರತ್ಯೇಕ ಸಮಯ, ದಿನ ಇರುವಂಥದ್ದು. ಇದನ್ನು ನಾವು ಪಾಲಿಸೋದು ತುಂಬಾ ಮುಖ್ಯ. ಯಾವ ದಿನ ನಾವು ದೇವಸ್ಥಾನಕ್ಕೆ ಹೋಗಬೇಕು, ದೇವಸ್ಥಾನಕ್ಕೆ ಯಾವ ಸಮಯದಲ್ಲಿ ಹೋಗೋದು ಶುಭವಾಗಿರುತ್ತೆ ಅಂದರೆ ಪ್ರತಿನಿತ್ಯ ಕೂಡ ದೇವಸ್ಥಾನಕ್ಕೆ ಹೋಗೋರು ಇರ್ತಾರೆ. ಇದೇ ದಿನ ಹೋಗಬೇಕು ಅಥವಾ ಅದೇ ದಿನ ಹೋಗಬೇಕು ಅಂತ ಇಲ್ಲ. ನಮಗೆ ಮನಸ್ಸು ಬಂದಾಗೆ ಯಾವ ದೇವಸ್ಥಾನಕ್ಕೆ ಬೇಕಾದರೂ ಹೋಗ್ಬೋದು. ಅದೇ ಒಂದೊಂದು ದೇವಸ್ಥಾನಕ್ಕೆ ಒಂದೊಂದು ನಾವು ರೂಢಿ ಮಾಡಿಕೊಂಡಿರೋದು ಅಥವಾ ರೂಢಿಯಾಗಿ ಬಂದಿರೋದೋ ಗೊತ್ತಿಲ್ಲ, ಸಂಪ್ರದಾಯನೂ ಗೊತ್ತಿಲ್ಲ. ಅಂದರೆ ಸೋಮವಾರ ಶಿವದೇವರ ದೇವಸ್ಥಾನಕ್ಕೆ, ಮಂಗಳವಾರ ದುರ್ಗಾ ದೇವಸ್ಥಾನಕ್ಕೆ, ಹಾಗೆ ಬುಧವಾರ ವಿಷ್ಣು ದೇವಸ್ಥಾನ, ಹಾಗೆ ಗುರುವಾರ ಈ ಥರ ಇರುತ್ತೆ ಅಲ್ವಾ. ನಾವು ಪ್ರತಿನಿತ್ಯವೂ ಆಯಾ ದಿನಕ್ಕೆ ಅನುಗುಣವಾಗಿ ಆಯಾ ದೇವರನ್ನು ಪೂಜಿಸುವಂಥದ್ದು. ಉದಾಹರಣೆಗೆ ಸೋಮವಾರ ಶಿವದೇವರನ್ನು, ಮಂಗಳವಾರ ಆಂಜನೇಯ ಸ್ವಾಮಿಯನ್ನು, ಹಾಗೇನು ದುರ್ಗಾಮಾತೆಯನ್ನು ಕೂಡ ನಾವು ಮಂಗಳವಾರದಂದು ಪೂಜೆ ಮಾಡುವಂಥದ್ದು. ಬುಧವಾರ ಗಣಪತಿಯನ್ನು ಮತ್ತು ದುರ್ಗಾದೇವಿಯನ್ನು, ಬುಧವಾರ ಕೂಡ ಹಾಗೆ ಮಹಾವಿಷ್ಣುವನ್ನು ಕೂಡ, ಗುರುವಾರ ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ಹಾಗೆಯೇ ಗುರುವಾರ ಭಗವಾನ್ ವಿಷ್ಣು ಆಗಿರ್ಬೋದು, ಸಾಯಿಬಾಬರನ್ನು, ಶುಕ್ರವಾರ ಕಾಳಿ ಲಕ್ಷ್ಮೀದೇವಿ ದುರ್ಗಾಮಾತೆ, ಹಾಗೆ ಶನಿದೇವರನ್ನು ಶನಿವಾರ, ಭಾನುವಾರ ಸೂರ್ಯದೇವ, ಇದರೊಂದಿಗೆ ಶ್ರೀಹರಿ ಕೂಡ ಇದನ್ನು ಪೂಜಿಸಲಾಗುವಂಥದ್ದು. ಪ್ರತಿ ದೇವರಿಗೂ ನಿಗದಿತ ಸಮಯದಲ್ಲಿ ಪೂಜೆಯನ್ನು ಮಾಡಲಾಗುತ್ತೆ. ದೇವಸ್ಥಾನದಲ್ಲಿ ಪೂಜೆಯ ವಿಧಾನಗಳು ಭಿನ್ನವಾಗಿರುತ್ತೆ. ದೇವಾಲಯಗಳಿಗೆ ನಾವು ಯಾವ ಸಮಯದಲ್ಲಿ ಹೋಗುವುದು ಹೆಚ್ಚು ಸೂಕ್ತವಾಗಿರುತ್ತೆ. ದೇವರ ಪೂಜೆಗೆ ಗುರುವಾರವೇಕೆ ಉತ್ತಮ. ಭಾನುವಾರದ ದಿಕ್ಕನ್ನು ಪೂರ್ವವೆಂದು ಪರಿಗಣಿಸಲಾದರೆ ಗುರುವಾರದ ದಿಕ್ಕನ್ನು ಈಶಾನ್ಯವೆಂದು ಪರಿಗಣಿಸಲಾಗುತ್ತೆ. ಗುರುವಾರಕ್ಕೆ ಸಮರ್ಪಿತವಾದ ಈಶಾನ್ಯ ದಿಕ್ಕನ್ನು ದೇವತೆಗಳ ದಿಕ್ಕೆಂದು ಪರಿಗಣಿಸಲಾಗುತ್ತೆ. ಗುರುವಾರ ದಿನದಂದು ಪಶ್ಚಿಮ, ಉತ್ತರ, ಈಶಾನ್ಯ ದಿಕ್ಕಿನಲ್ಲಿ ಪ್ರಯಾಣವನ್ನು ಮಾಡುವುದು ಮಂಗಳಕರ ಅಂತ ಹೇಳಲಾಗುತ್ತೆ. ಈ ದಿನ ಪೂರ್ವ, ದಕ್ಷಿಣ, ನೈಋತ್ಯ ದಿಕ್ಕಿನಲ್ಲಿ ಪ್ರಯಾಣಿಸುವುದನ್ನು ತಪ್ಪಿಸಬೇಕು. ಗುರುವಾರದ ಸ್ವರೂಪ ಕ್ಷಿಪ್ರ. ಈ ದಿನ ಎಲ್ಲ ರೀತಿಯ ಧಾರ್ಮಿಕ ಮತ್ತು ಮಂಗಳಕರ ಕಾರ್ಯಗಳು ಪ್ರಯೋಜನಕಾರಿಯಾಗಿರುತ್ತೆ. ಆದ್ದರಿಂದ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಈ ದಿನವನ್ನು ಅತ್ಯುತ್ತಮ ಅಂತ ಪರಿಗಣಿಸಲಾಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಪ್ರತಿ ಗುರುವಾರ ದೇವಸ್ಥಾನಕ್ಕೆ ಹೋಗಿ ಪೂಜೆ, ಪ್ರಾರ್ಥನೆ, ಧ್ಯಾನ ಮಾಡುವುದರಿಂದ ಒಳ್ಳೆಯದಾಗುತ್ತೆ. ನಿಮಗೆ ವಾರದ ಯಾವ ದಿನಗಳಲ್ಲಿ ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಾಗದೇ ಇದ್ದರೂ ಕೂಡ ದಿನದಂದು ಸಾಧ್ಯವಾದರೆ ನೀವು ಹೋಗಬಹುದು. ಹಾಗೆಯೇ ನಾವು ಯಾವ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗುತ್ತೇವೆ ಎಂಬುದು ಕೂಡ ನಮ್ಮ ಆರಾಧನೆ ಮೇಲೆ ಪ್ರಭಾವ ಬೀರುವಂಥದ್ದು. ಸೂರ್ಯ ಮತ್ತು ನಕ್ಷತ್ರಗಳು ಇಲ್ಲದ ಹಗಲು ಮತ್ತು ರಾತ್ರಿಯ ಸಂಯೋಗವನ್ನು ತತ್ವದರ್ಶಿ ಋಷಿಗಳು ಮುಸ್ಸಂಜೆ ಸಮಯ ಅಂತ ಹೇಳಿದ್ದಾರೆ. ಸಂಜೆ ಪೂಜೆನ ಸಂಧ್ಯೋಪಾಸನ ಅಂತ ಕರೆಯುತ್ತಾರೆ. ಸಂಧ್ಯಾ ಕಾಲದಲ್ಲಿ ಮಾಡುವ ಸಂಜೆ ಪೂಜೆ ಅಂದರೆ ಸಂಧ್ಯಾ ಕಾಲದಲ್ಲಿ ನಾವು ಪೂಜೆ ಮಾಡುವಂಥದ್ದು. ವಾಸವಾಗಿ ದೇವಸ್ಥಾನದಲ್ಲಿ 5 ಬಾರಿ ದೇವರಿಗೆ ಪೂಜೆಯನ್ನು ನಿರ್ವಹಿಸಲಾಗುತ್ತೆ. ಅದರಲ್ಲೂ ಸಂಧ್ಯಾಕಾಲ ಅಂದರೆ ಈಗಾಗಲೇ ಹೇಳಿರುವಂತೆ ಹಗಲು ಕಳೆಯುವ ಸಮಯ ಮತ್ತು ರಾತ್ರಿ ಹುಟ್ಟುವ ಸಮಯವನ್ನು ಪೂಜೆಗೆ ದೇವಸ್ಥಾನಕ್ಕೆ ಭೇಟಿ ನೀಡುವುದಕ್ಕೆ ತುಂಬಾ ಒಳ್ಳೆಯ ಸಮಯ ಅಂತ ಪರಿಗಣಿಸಲಾಗುತ್ತೆ. ಈ ಸಮಯದಲ್ಲಿ ದೇವಸ್ಥಾನದಲ್ಲಿ ಅಥವಾ ಏಕಾಂತದಲ್ಲಿ ನಿರಾಕಾರ ದೇವರಿಗೆ ಗಾಯತ್ರಿ ಶ್ಲೋಕಗಳಿಂದ ಪ್ರಾರ್ಥನೆಯನ್ನು ಮಾಡಲಾಗುತ್ತೆ. ಇದನ್ನು ಮಾಡುವ ಮೊದಲು ಸ್ನಾನ, ಮಲವಿಸರ್ಜನೆ, ಪ್ರಾಣಾಯಾಮ ಇತ್ಯಾದಿಗಳನ್ನು ಮಾಡಿ ದೇವರಿಗೆ ಅಚಮನ ಮಾಡುವ ಮೂಲಕ ಪೂಜೆಯನ್ನು ಪ್ರಾರಂಭಿಸಬೇಕು. ಮಧ್ಯಾಹ್ನ 12ರಿಂದ ಸಂಜೆ 4 ಗಂಟೆವರೆಗೆ ದೇವಸ್ಥಾನಕ್ಕೆ ಹೋಗುವುದು, ಪೂಜೆ, ಆರತಿ, ಪ್ರಾರ್ಥನೆ
ಇತ್ಯಾದಿಗಳು ಮಾಡುವುದನ್ನು ನಿಷೇಧಿಸಲಾಗಿದೆ. ಅಂದರೆ ಬೆಳಗ್ಗೆ 11 ಗಂಟೆ ಮೊದಲು ದೇವಸ್ಥಾನಕ್ಕೆ ಬರುವುದು ಅಥವಾ ಮಧ್ಯಾಹ್ನ 4 ಗಂಟೆಯ ನಂತರ ದೇವಸ್ಥಾನಕ್ಕೆ ಹೋಗುವುದು ತುಂಬಾ ಪ್ರಯೋಜನಕಾರಿ. ಇದು ಇಷ್ಟು ಮಾಹಿತಿ.